ಎಲ್ರಿಗೂ ಜೈ ಭೀಮ್ ಬಂಧುಗಳೇ. ಏನಿವತ್ತು ಕೋಲಾರ ತಾಲೂಕು ಸುತ್ತೂರು ಹೋಬಳಿ ತೂರಂಡಹಳ್ಳಿ ಗ್ರಾಮದಲ್ಲಿ ವಿ ನಾಚೇಗೌಡ, ಈ ವಿ ನಾಚೇಗೌಡರ ಕುಟುಂಬದಲ್ಲಿ 36 ಜನ ಅವರೇ. ವಿ ನಾಚೇಗೌಡರು ಡೀನ್ ಆಗಿದ್ದವರು. ಅವರು ಎಲ್ಲಿ ತೋಟಗಾರಿಕೆ ಮಹಾವಿಶ್ವವಿದ್ಯಾಲಯ ಕೋಲಾರದಲ್ಲಿ ಕೆಲಸ ಮಾಡವ್ರೆ. ತೋಟಗಾರಿಕೆ ವಿಶ್ವವಿದ್ಯಾಲಯ ಇದು ಯಾವ್ದಾದ್ರು ಬಾಗಲಕೋಟೆಯಲ್ಲಿ ಕೂಡ ಡೀನ್ ಆಗಿ ಕೆಲಸ ಮಾಡ್ಕೊಂಡವ್ರೆ. ಇವತ್ತು ಆ ಕುಟುಂಬ ಯಾಕಪ್ಪ ಅಂದ್ರೆ ಒಂದು ದಲಿತರಿಗೆ ಮನೆಗೆ ಹೋಗೋ ದಾರಿ ಬಿಡಕ್ ಕೂಡ ಆಗ್ತಾ ಇಲ್ಲ ಅವ್ರಿಗೆ. ಯಾಕಂದ್ರೆ ಇವರು ನಿವೃತ್ತಿ ಒಂದು ಡೇಟ್ ಏನಪ್ಪಾ ಅಂದ್ರೆ 35/18 ನಿವೃತ್ತಿ ಹೊಂದ್ತಾರೆ ನಾಚೇಗೌಡರು. ಆ ನಾಚೇಗೌಡರು ನಿವೃತ್ತಿ ಒಂದು ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಕೃಷಿ ಹೊಂಡ ಕೂಡ ಶಾಂಕ್ಷನ್ ಮಾಡ್ಕೊತಾರೆ. ಕೃಷಿ ಹೊಂಡ ಕೆಲಸದಲ್ಲಿ ಇದ್ದಾಗ ಮಾಡ್ಕೊಂಡು ಹೋಗಿದೆಯಲ್ಲ, ರಿಟೈರ್ಡ್ ಆದ್ಮೇಗಲ್ಲ ಇದು ನಾಚೇಗೌಡ ಇದು. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ 30-45 ಎಕರೆ ಜಮೀನನ್ನ ಇವರು ಮಾಡ್ಕೊಂತಾರೆ. ಈ ಕುಟುಂಬಕ್ಕೆ ಅಣ್ಣ, ತಮ್ಮ, ಇನ್ನೊಬ್ಬ ಅಣ್ಣ, ಇವ್ರ ಅಕ್ಕ, ಇವ್ರ ಅಣ್ಣನ ಮಗ, ಸೊಸೆ ಎರಡೂ ಕೂಡ 45-50 ಎಕರೆ ಮಾಡ್ಕೊಂತಾರೆ ನಾಚೇಗೌಡರ ಕುಟುಂಬಕ್ಕೆ. ಆಮೇಲೆ ಈ ನಾಚೇಗೌಡರ ಕುಟುಂಬಕ್ಕೆ ಕೇಸ್ ಆಗಿರೋಬೇಕಾ ಈ ಅಸಿಸ್ಟೆಂಟ್ ಕಮಿಷನರ್ ಅಂತ ಒಂದು ಕೇಸ್ ಹಾಕ್ತಿವಿ. ಗೋಪಾಲಪ್ಪನವರು ಒಂದು ಕೇಸ್ ಹಾಕ್ತಾರೆ, ಶಂಭಪ್ಪನವರು ಒಂದು ಕೇಸ್ ಹಾಕ್ತಾರೆ. ಶಂಭಪ್ಪನವ್ರು ಹಾಕೋ ಕೇಸಲ್ಲಿ 36 ಗುಂಟೆನ ನೀವು ಮುಟ್ಕೋಲ್ ಹಾಕೊಳ್ಳಿ, ನಕಲು ಸಾಗುವಳಿ ಚೀಟಿ ಮಾಡ್ಕೊಂಡವ್ರೆ ಅಂತ. ಈ ಗೋಪಾಲಪ್ಪ ಅಂತ ಹಾಕೋರೇನಪ್ಪ 1 ಎಕರೆ 10 ಗುಂಟೆ ಜಮೀನನ್ನ ಎಸ್ಸಿಗಳೆಲ್ಲ ಮನೆ ಕಟ್ಕೊಂಡ್ಬಿಟ್ಟವ್ರೆ. ಆಗ ಎಸ್ಸಿಗಳು ಮನೆ ಕಟ್ಕೊಂಡು ನೀವು ಅಕ್ರಮ ಯಾಕೆ ಮಾಡ್ಕೊಂಡ್ರಿ, ಇದನ್ನ ಮುಟ್ಕೋಲ್ ಹಾಕೊಳ್ಳಿ ಅಂತ. ಅದರಲ್ಲಿ ತಹಶೀಲ್ದಾರ್ ರಿಪೋರ್ಟ್ ಕೊಡೋದು 35-40 ಎಕರೆ ಜಮೀನನ್ನ ಅಕ್ರಮವಾಗಿ ಮಾಡ್ಕೊಂಡವ್ರೆ ಅಂತ ದಾಖಲೆ ಕೊಟ್ಟರು ಕೂಡ ನಮ್ಮ ಜಿಲ್ಲಾಧಿಕಾರಿಗಳು ನೀವು ಕೊಟ್ಟಿರೋ ದಾಖಲೆ ನಮ್ಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ವಜಾ ಮಾಡ್ತಾರೆ. ಎಲ್ಲಿ ಸ್ವಾಮಿ, VARI ರಿಪೋರ್ಟ್ ಕೊಟ್ಟವ್ರೆ, ತಹಶೀಲ್ದಾರ್ ವರದಿ ಕೊಟ್ಟವ್ರೆ, ಆಗಿಲ್ಲ. ಇದೇ ನಾಚೇಗೌಡರು ಶ್ರೀನಿವಾಸಪುರ ತಾಲೂಕಾ ಬಂಗೋದಿ ಗ್ರಾಮದಲ್ಲಿ 10 ಎಕರೆ ಮಂಜೂರು ಮಾಡ್ಕೊಂತಾರೆ. 10 ಎಕರೆ. ಇವ್ರ ತಂದೆ, ಇವ್ರ ಅಣ್ಣ ರಾಮೇಗೌಡರ ಹೆಸರಿಗಿಂದ ಮಗನ ಹೆಸರಿಗೆ ನಾವು ಪೌತ್ಯ ಖಾತೆ ಮಾಡ್ಕೊಂತಾರೆ. ಇದು 10 ಸೇರಿದ್ರೆ 65 ಎಕರೆ ಆಗ್ತಾರೆ. ಸರ್ಕಾರ ಕಾನೂನಲ್ಲಿ ಅವಕಾಶ ಇರೋದು 4 ಎಕರೆ 38 ಗುಂಟೆ ಮಾತ್ರ ಕಂದಾಯ ಆಕ್ಟ್ ಪ್ರಕಾರ ಇರ್ಬೇಕು. ಸ್ವಯಾಜಿತ, ಪಿತ್ರಾಜಿತ ಮತ್ತೆ ನಾಳೆ ಮಂಜೂರಾಗೋ ಜಮೀನೆಲ್ಲ ಸೇರಿ ಇರ್ಬೇಕಾಗಿರೋದೇ 4 ಎಕರೆ 38 ಗುಂಟೆ. ಅದರಲ್ಲಿ 60 ಎಕರೆ ಜಮೀನು ಆಗಿರೋದ್ರಿಂದ ಇವತ್ತು ವಂಶವೃಕ್ಷ ನೋಡ್ಬೇಕು ನೀವು. 26 ಜನ ಇದ್ದಾರೆ ವಂಶವೃಕ್ಷದಲ್ಲಿ. 26 ಜನ ವಂಶವೃಕ್ಷದಲ್ಲಿ ನಾಚೇಗೌಡರ ಕುಟುಂಬದಲ್ಲಿ ಎಲ್ರಿಗೂ ಮಂಜೂರಾಗ್ತದ? ಕಾನೂನು ಇವ್ರ ತಾತಂದ ಕಾನೂನನ್ನ ಸಂವಿಧಾನವನ್ನ ಬರೆದ್ರು ನಮ್ಮ ತಾತ, ನಾವೇ ಪಡ್ಕೊಂಡಿಲ್ಲ. ನಾವು ದಾರಿನ ಗುದ್ದಾಡ್ತಾ ಇದ್ದೀವಿ, ವಿನ ನಾವು ಆಸ್ತಿ ಗುದ್ದಾಡ್ತಾ ಇಲ್ಲ. ಜಿಲ್ಲಾಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು, AC ಅವರು ದಲಿತರ ಜಮೀನು ಕೊಡ್ಬೇಕಾದ್ರೆ ನೀವು ದಲಿತ ಸರ್ಕಾರಿ ಗೋಮಳವನ್ನ ಮುಟ್ಕೋಲ್ ಹಾಕೊಂಡು ಆ ದಲಿತರು ಕೂಡ ಕೆಲಸ ಮಾಡಿದ್ರೆ ನೀವು ಅಭಿವೃದ್ಧಿ ಕಾಡಕ್ಕೆ ನಮ್ಗೆ ದಾರಿ ಕೊಟ್ಟಂಗ ಆಗ್ತಾರೆ. ಅಕ್ಕ ಮಾಯಾವತಿ ಅವರು ಒಂದು ಮಾತು ಹೇಳಿದ್ರು, ಒಂದು ಕುಟುಂಬಕ್ಕೆ 4 ಹೆಕ್ಟರ್ ಕೊಡ್ಬೇಕಂತ ಹೇಳಿದ್ರು. ನೀವು 4 ಗುಂಟೆ ಕೂಡ ಕೊಡಕ್ ಪ್ರಯತ್ನ ಮಾಡ್ಲಿಲ್ಲ. ನಮ್ ಜಿಲ್ಲಾಧಿಕಾರಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಭಾಷಣಗಳಲ್ಲಿ, ನೋಡ್ಬೇಕು ನೀವು. ಪರಿವರ್ತನೆ ಆಗ್ಬೇಕು, ಪರಿವರ್ತನೆ ಎಲ್ಲಿ ಸ್ವಾಮಿ ಪರಿವರ್ತನೆ ಆಗೋದು? ಸರ್ಕಾರಿ ಜಮೀನುಗಳನ್ನ ಗುಂಡುಗೋಪುಗಳನ್ನ ಮಾರ್ಗಗಳನ್ನ ನೀವು ಹೋಗ್ತಾ ಇದ್ರೆ ನಾವು ಹೋರಾಟ ಮಾಡ್ಕೊಂಡು ಬೀಡ ಕೂತ್ಕೊಂಡು ಹೋಗ್ತಾ ಇರೋದು, ನಾವು ಪ್ರತಿಭಟನೆ ಮಾಡೋದು. ನೀವು ಆರಾಮಾಗಿ AC ರೂಮ್ ನಲ್ಲಿ ಆರಾಮಾಗಿರೋದು. ಈ ಕೆಲಸನ ಅಭಿವೃದ್ಧಿ ಕಾಲ ಹೆಂಗೆ? ಅದರಿಂದ ಏನ್ ನಾಚೇಗೌಡರು ತೋಟಗಾರಿಕೆಯಿಂದ ಇದ್ದಾಗ ಮಿಸ್ಗೈಡ್ ಮಾಡ್ಕೊಂಡವ್ರೆ, ಇದ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು ನಾಚೇಗೌಡರ ಮೇಲೆ. ಒಂದು ಆಮೇಲೆ 65 ಎಕರೆ ಜಮೀನು ಮುಟ್ಕೊಂಡು ಹಾಕೋಬೇಕು. ಇದು ಕುಲಂಕುಷಕ್ಕೆ ಪರಿಶೀಲನೆ ಮಾಡ್ಬೇಕು. ಇದನ್ನ ಹಾಕೊಂಡು ಮುಟ್ಕೊಂಡು ಹಾಕೊಂಡ್ರೆ ದಲಿತರಿಗಾಗ್ಲಿ, ಸರ್ಕಾರಕ್ಕಾಗ್ಲಿ, ನಾಡ ಕಚೇರಿಗಳಿಗಾಗ್ಲಿ ಜಮೀನು ಉಳಿತಾರೆ. ಮುಂದಿನ ಫ್ಯೂಚರ್ಗೆ ಜಮೀನು ಬೇಕು ಸ್ವಾಮಿ, ಉಳಿಸಿ. ಯಾಕಂದ್ರೆ ನೀವು ನಾರಾಯಣ ಸ್ವಾಮಿ ಅವರು ಏನು 80 ವರ್ಷ ಜಮೀನು ಇರುವಂತ ಜಮೀನನ್ನ ನೀವು ಕಬಳಿಸ್ಬೇಕು ಅಂತ ಹೇಳಿ ಇವತ್ತು AC ತಾಲೂಕು ಆಫೀಸ್ ರಿಮೈಂಡ್ ಮಾಡಿದ್ದೀರಿ. ಆ ರಿಮೈಂಡ್ ಮಾಡಿದ ಸಂದರ್ಭದಲ್ಲಿ ಕಾಣದ ಕೈಗಳು ತುಂಬಾ ಕೆಲಸ ಮಾಡ್ತವೆ. ಆದ್ರಿಂದ ಆ ಕಾಣದ ಕೈಗಳು ಕೆಲಸ ಮಾಡೋದು ಬೇಡ. ದಾಖಲೆಗಳನ್ನ ಪರಿಶೀಲನೆ ಮಾಡಿ ಗಂಗಪ್ಪ ಮುನಿಯಂಗಪ್ಪ ಕನ್ಫರ್ಮ್ ಮಾಡಿ ಅವ್ರ ಖಾತೆ ಮಾಡ್ಕೊಳ್ಬೇಕಂತ ತಹಶೀಲ್ದಾರ್ ಹತ್ರ ನಾನು ಮನವಿ ಮಾಡ್ಕೊಳ್ತೀನಿ. ಜೈ ಭೀಮ್, ಜೈ ಭಾರತ್.